ಹಾಯ್ ಫ್ರೆಂಡ್ಸ್, ನಾ ಇವತ್ತು ನಿಮಗೆ ಮನ್ಯಾಗನ ಸಿಂಪಲ್ಲಾಗಿ ಟೇಸ್ಟಿ ಆದಂತಹ ಪಾಸ್ತಾ ಹೆಂಗೆ ಮಾಡ್ಕೋದು ಅನ್ನೋದು ಹೇಳ್ಕೊಡ್ತೀನಿ. ನಾ ಇಲ್ಲಿ ಚಪಾತಿ ಮಾಡಕ್ಕೆ ತೊಗೊಂಡಿರ್ತೀವಲ್ರಿ ಗೋಧಿ ಹಿಟ್ಟು, ಅದನ್ನು ತೊಗೊಂಡು ಮಾಡಾಕತ್ತೀನಿ. ನೀವು ಬೇಕಂದ್ರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು, ನಡಿತೈತಿ. ನಾ ಇಲ್ಲಿ ಚಪಾತಿ ಮಾಡೋಕ್ಕೆ ಉಳಿದಿರುವಂಥ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ ಒಣ ಪೌಡ್ರ್ ಹಾಕ್ಕೊಂಡು, ಒಣ ಹಿಟ್ಟು ಹಾಕ್ಕೊಂಡು ನೀಟಂಗೆ ಅದನ್ನ ಇನ್ನೊಂದು ಸ್ವಲ್ಪ ಗಟ್ಟಿಗೆ ನಾದ್ಕೊಂಡೀನಿ. ಗಟ್ಟಿಗೆ ನಾದ್ಕೊಂಡಾದ ನಂತರ ಚಪಾತಿಗಿಂತ ತಿಳುವಂಗೆ ಲಟ್ಟಿಸ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ತೆಳ್ಳಗೆ ಲಟ್ಟಿಸ್ರಿ. ತೆಳ್ಳಗೆ ಲಟ್ಟಿಸಿ ಆದ ನಂತರ ನಿಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ ಮಾಡ್ಕೊರಿ. ಅಂದ್ರೆ ಸ್ವಲ್ಪ ಪಾಸ್ತಾ ಹಂಗೆ ಕಾಣುವಂಗೆ ನೀವು ಮಾಡ್ಕೊರಿ. ಇಲ್ಲಾಂದ್ರೆ ಚೌಕನ ಇಲ್ಲ ರೌಂಡ ಯೂಸ್ ಮಾಡಿದ್ನಂದ್ರೂ ನಡಿತೈತಿ, ಏನಾಗೋದಿಲ್ಲ. ಹಂಗೆ ನಿಮ್ಗೆ ಎಷ್ಟು ಬೇಕು ಅಷ್ಟೆಲ್ಲನೂ ಮಾಡ್ಕೊಂಡು ರೆಡಿ ಮಾಡಿರಿ. ಅದಾದ ನಂತರ ಒಂದು ಬೊಗಾನಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಒಂದೆರಡು ಕುದಿ ನೀರು ಕುದಿಸ್ರಿ. ನೀರು ಕುದಾದ ನಂತರ ಅದಕ್ಕೆ ಮಾಡಿರುವಂಥ ಪಾಸ್ತಾಗಳನ್ನೆಲ್ಲ ಹಾಕೋರಿ. ಅವನು ಒಂದು 2-3 ಕುದಿ ನೀಟಂಗೆ ಕುದಿಸ್ರಿ. ಕುದಾದ ನಂತರ ಒಂದು ಸ್ವಲ್ಪ ಚೆಕ್ ಮಾಡಿರಿ, ಅವನ್ನ ಹಿಂಗೆ ಚಾಕುಲೆ ಕಟ್ ಮಾಡಿ ನೋಡಿರಿ. ಅದು ಕಟ್ ಆಗಿತ್ತಂದ್ರೆ ನಮ್ಮದು ಪಾಸ್ತಾ ರೆಡಿ ಆಗಿದಾವೆ. ಅದ್ರೊಳಗಿನ ನೀರೆಲ್ಲ ತೆಗೆದು ಅದನ್ನು ಚೆನ್ನಾಗಿ ಒಳಗೆ ಹಾರಕ್ಕೆ ಬಿಡ್ರಿ. ಆಮೇಲೆ ಒಂದು ಬೊಗಾನಿ ಒಳಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋರಿ. ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಅದಕ್ಕೆ ಕಟ್ ಮಾಡಿರುವಂಥ ಹಸಿ ಶುಂಠಿ ಹಾಕೋರಿ. ಅದಕ್ಕೆ ಚಿಲ್ಲಿ ಪೇಸ್ಟ್ ಹಾಕೋರಿ. ಇಲ್ಲಿ ನಾ 2 ಹಸಿಮೆಣ್ಸಿನ್ಕಾಯಿ ತರಿತರಿಯಾಗಿ ರುಬ್ಬಿದ್ನಿ, ಅದನ್ನ ಯೂಸ್ ಮಾಡಕತ್ತೀನಿ. ಆಮೇಲೆ ಇದಕ್ಕೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿ ಹಾಕೋರಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ, ನಡಿತೈತಿ. ನಾ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ಯೂಸ್ ಮಾಡಕತ್ತೀನಿ. ಅದನ್ನು ನೀಟಂಗೆ ಫ್ರೈ ಮಾಡ್ಕೊರಿ ಎಣ್ಣೆಯಾಗ. ನೀಟಂಗೆ ಫ್ರೈ ಆದ ನಂತರ ಅದಕ್ಕೆ ಟೊಮ್ಯಾಟೊ ಸೇರಿಸ್ಕೊರಿ. ಒಂದು ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಾಗ ಗೋಲ್ಡನ್ ಕಲರ್ ಬರುವಂಗೆ ಫ್ರೈ ಮಾಡ್ಕೊರಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ. ಆಮೇಲೆ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪೌಡ್ರ್ ಹಾಕೋರಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸ, 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕೋರಿ, 1 ಟೇಬಲ್ ಸ್ಪೂನ್. ಆಮೇಲೆ ಅವನು ಸ್ವಲ್ಪ ನೀಟಂಗೆ ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಅದಕ್ಕೆ ನಾವು ಮಾಡಿಟ್ಟಿರುವಂತಹ ಪಾಸ್ತಾ ಹಾಕೋರಿ. ಪಾಸ್ತಾ ಹಾಕ್ಕೊಂಡಾದ ನಂತರ ಒಮ್ಮೆ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಅಂದರೆ ನಾವು ಮಾಡಿರೋಂಥ ಮಸಾಲೆ ಪಾಸ್ತಾಕ್ಕೆಲ್ಲ ಕೋಟ್ ಆಗಬೇಕು, ಆ ರೀತಿ ಮಸ್ತಂಗೆ ಮಿಕ್ಸ್ ಮಾಡ್ಕೊರಿ. ಮಸ್ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮದು ಪಾಸ್ತಾ ರೆಡಿ ಆಯ್ತು ನೋಡಿರಿ. ಹಿಂಗೆ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ, ಹೆಲ್ದಿಯಾಗಿರಿ.